ಭಾವನವನವೀನ ತೊರೆಯ ನೀರದು ಹರಿದು ಹಳತನ್ನು ತೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಮೊಗ್ಗು ದಳಗಳ ಬಿಡಿಸಿ ಕುಸುಮವನು ಪೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಪದಗಳ ಪುರದಲ್ಲಿ ಹೊಸ ಕಾವ್ಯ ದೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಭಾವನವನವೀನ ತೇನವಿನ ತೇನವಿನ ತೃಣಮಪಿ ನ ಚಲತಿ ತೇನವಿನ ಮಮತೆಯ ಬಿಡು ಹೇ ಮೂಢಮನ ಎಲ್ಲೆಲ್ಲಿಯೂ ಕೈ ಎಲ್ಲೆಲ್ಲಿಯೂ ಕಾಲ್ ಎಲ್ಲೆಲ್ಲಿಯೂ ಕಣ್ ತಾನಾದ ಸತ್ ಚಿತ್ ಶಕ್ತಿಯ ಆನಂದವಿರಲ್ ಬಿಡು ಏತಕ್ಕೆ ನಿನಗೆ ವಿಷಾದ. ಪ್ರೇಕ್ಷಕರೇ, ರಾಷ್ಟ್ರಕವಿ ಕುವೆಂಪುರವರ ಅತ್ಯಂತ ಗಂಭೀರವಾದ ಕವಿತೆಗಳ ಅನ್ವೇಷಣೆ ಈಗ ಪ್ರಾರಂಭವಾಗಿದೆ. ಕರ್ನಾಟಕದ ಸಹೃದಯ ಪ್ರೇಕ್ಷಕರಿಗೆ ಭಾವನವನವೀನ ಕಾರ್ಯಕ್ರಮಕ್ಕೆ ದೂರದರ್ಶನ ಚಂದನ ವಾಹಿನಿಯಿಂದ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರದೀಪ್. ನಮಸ್ಕಾರ, ನಾನು ಪ್ರವೀಣ್. ರಾಷ್ಟ್ರಕವಿ ಕುವೆಂಪು ಅವರ ಪ್ರಕಾರ ಅಧ್ಯಾತ್ಮ ಅಂದರೆ ಅದು ಪೂಜೆಯಲ್ಲಿಲ್ಲ, ಪುನಸ್ಕಾರಗಳಲ್ಲಿಲ್ಲ, ಮತ್ತು ನಾವು ದಿನನಿತ್ಯ ನಡೆದುಕೊಳ್ಳುವಂಥ ಯಾವುದೇ ಆಚರಣೆಗಳಲ್ಲಿ ಇಲ್ಲ. ಅವರ ಪ್ರಕಾರ ಇದು ಮನುಷ್ಯ ಮತ್ತು ಪ್ರಕೃತಿ ಮತ್ತು ಬ್ರಹ್ಮಾಂಡದೊಳಗಿನ ಒಂದು ಅವಿನಾಭಾವ ಸಂಬಂಧ ಅಂತಲೇ ಅವರು ಅನೇಕ ತಮ್ಮ ಕವಿತೆಗಳಲ್ಲಿ ಚಿತ್ರಿಸಿದ್ದಾರೆ ಕೂಡ. ಅದೇ ಒಂದು ಸಂದೇಶವನ್ನು ನೀಡಿದ್ದಾರೆ. ಹಾಗೆ ಅದರಲ್ಲಿಯೇ ನಾವು ವಿಶ್ವಮಾನವ ಸಂದೇಶವನ್ನು ಕೂಡ ಕಂಡುಕೊಂಡಿದ್ದೇವೆ ಕೂಡ. ಇಂದಿನ ಈ ಸಂಚಿಕೆಯಲ್ಲಿ ನಾವು ಕುವೆಂಪು ಅವರ ಆಧ್ಯಾತ್ಮ ಪ್ರಧಾನವಾದ ಗೀತೆಗಳು, ಆ ಚಿಂತನೆಯುಳ್ಳ ಗೀತೆಗಳನ್ನು ನಿಮಗೆ ಕೇಳಿಸಲಿದ್ದೇವೆ. ಹೌದು, ಈ ಸಂಚಿಕೆಯ ವಾದ್ಯವೃಂದದ ಪರಿಚಯ. ಕೀಬೋರ್ಡಿನಲ್ಲಿ ನಾಡು ಕಂಡ ಶ್ರೇಷ್ಠ ಕಲಾವಿದರು ನಗರ ಕೃಷ್ಣ ಉಡುಪ, ಗಿಟಾರ್ ವಾದನದಲ್ಲಿ ಸಮರ್ಥ್ ದೇಸಾಯಿ, ಕೊಳಲು ವಾದನದಲ್ಲಿ ರಮೇಶ್ ಕುಮಾರ್ GL, ತಬಲಾ ವಾದನದಲ್ಲಿ ಮಧುಸೂದನ್ S, ರಿದಮ್ ಪ್ಯಾಡ್ ವಾದನದಲ್ಲಿ ಗುರುರಾಜ್ N. ನಮ್ಮೊಂದಿಗೆ ಇವತ್ತು ಗಾಯನದಲ್ಲಿ ನಾಡು ಕಂಡ ಅಪ್ರತಿಮ ಪ್ರತಿಭೆ ಗಾಯಕಿ ಹಾಗೂ ಸಂಯೋಜಕಿ ಶ್ರೀಮತಿ MD ಪಲ್ಲವಿ ಅವರು ಜೊತೆಯಾಗಲಿದ್ದಾರೆ. ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ನಮಸ್ಕಾರ ಪಲ್ಲವಿಯವರೇ, ಭಾವನವನವೀನಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ. ಪಲ್ಲವಿಯವರೇ, ನೀವು ಸುಗಮ ಸಂಗೀತ ಕ್ಷೇತ್ರದಲ್ಲಿ, ರಂಗಭೂಮಿಯಲ್ಲಿ, ಚಿತ್ರರಂಗದಲ್ಲಿ, ಈ ಎಲ್ಲ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸ್ತಿದ್ದೀರಾ. ಈ ಎಲ್ಲ ಕ್ಷೇತ್ರಗಳಲ್ಲಿ ಕುವೆಂಪು ಅವರ ಕಾವ್ಯವನ್ನು ನೀವು ಖಂಡಿತವಾಗಿಯೂ ಪರ್ಫಾರ್ಮ್ ಮಾಡಿರ್ತೀರಾ. ಅದರ ಒಂದು ಅನುಭವವನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಕುವೆಂಪು ಅವರು ನಮ್ಮ ನಾಡು ಕಂಡ ಒಬ್ಬ ಮೇರು ಕವಿ. ಕವಿಗಳಷ್ಟೇ ಅಲ್ಲ, ಅವರು ನಾಟಕಕಾರರು, ಕಾದಂಬರಿ ರಚನಾಕಾರರು, ಮತ್ತು ವಿಮರ್ಶಕರು, ಮತ್ತು ಚಿಂತಕರು. ಅವರು ಬೇರೆ 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 ಜಾನರ್ಗಳಲ್ಲಿ ಅಥವಾ ಕ್ಷೇತ್ರಗಳಲ್ಲಿ ಬರಿತಾ ಹೋದ ಹಾಗೆ ನಮಗೆ ಅವರ ಬೇರೆ ಬೇರೆ ಚಿಂತನೆಗಳ ಅರಿವು ಆಗ್ತಾ ಹೋಗುತ್ತೆ. ಅವರ ನಾಟಕಗಳಲ್ಲಿ ನಾವು ಅವ್ರು ಕಾಣುವಂತಹ ಕುವೆಂಪು ಅವರು ಒಂದು ರೀತಿ ಆದರೆ,
ಅವರ ಕವನಗಳಲ್ಲಿ, ಅವರ ಕಾವ್ಯದಲ್ಲಿ, ಅದರಲ್ಲೂ ಏನು ಬೇರೆ ಬೇರೆ ರೀತಿಯಾದ ಕವನಗಳನ್ನು ಬರೆದಿದ್ದಾರೆ. ಆಧ್ಯಾತ್ಮಿಕ ಕಾವ್ಯ ಇದೆ, ಅವ್ರದ್ದು ರೊಮ್ಯಾಂಟಿಕ್ ಪ್ರೇಮ ಕಾವ್ಯ ಇದೆ, ಅವರ ಏನಂತಾರೆ ಪ್ರತಿಭಟನಾ ಕಾವ್ಯ ಇದೆ, ಕ್ರಾಂತಿಕಾರಿ ಕವಿತೆಗಳಿವೆ. ಕುವೆಂಪು ಅವರು ನಿಜವಾಗ್ಲೂ ಒಂದು ಅವರಿಂದ ನಾನು ಕಲ್ತಿರೋದೇನು ಅಂದರೆ, ಸಮಕಾಲೀನ ಜೀವನಕ್ಕೆ ಬಹಳ ತೀವ್ರತೆಯಿಂದ ಪ್ರತಿಸ್ಪಂದಿಸಿದ್ರು ಅವರು. ಅವರ ಪ್ರಕೃತಿಯ ಬಗ್ಗೆ ಒಲವಿರಬಹುದು, ಅಥವಾ ದೇಶದ ಬಗ್ಗೆ ಅವರಿಗಿರುವಂಥ ಪ್ರೀತಿ ಇರಬಹುದು, ಅಥವಾ ಅವರಿಗೆ ಇದ್ದಂಥ ಆಧ್ಯಾತ್ಮದ ಬಗ್ಗೆ ಚಿಂತನೆಗಳಿರಬಹುದು. ಎಲ್ಲವೂ ಅವರ ಪ್ರತಿನಿತ್ಯದ ದಿನನಿತ್ಯದ ಜೀವನದ ಜಗತ್ತಿನ ಸುತ್ತಮುತ್ತಲಿನ ಜಗತ್ತನ್ನು ನೋಡಿ ಸ್ಪಂದಿಸ್ತಾ ಹೋದ ಹಾಗೆ ಅವರ ಕೃತಿಗಳು ಬರ್ತಾ ಹೋಯಿತು ಅಂತ ನನಗೆ ಅವ್ರ ಬಗ್ಗೆ ಅದೊಂದು ಅವರಿಂದ ಕಲ್ತ್ಕೊಂಡಂಥ ಒಂದು ವಿಷಯ ಅಂತ ಹೇಳಬಹುದು. ಮೊದಲು ಕುವೆಂಪು ಅವರ ಬಹಳ ಜನಪ್ರಿಯವಾದ ಒಂದು ಕವಿತೆ, ಜನಪ್ರಿಯವಾದ ಒಂದು ಹಾಡು ಮೈಸೂರು ಅನಂತಸ್ವಾಮಿ ಅವರ ಸಂಯೋಜನೆ, ತನುವು ನಿನ್ನದು ಮನವು ನಿನ್ನದು. ತನುವು ನಿನ್ನದು ಮನವು ನಿನ್ನದು ಎನ್ನ ಜೀವನ ಧನವು ನಿನ್ನದು, ಅನಂತಸ್ವಾಮಿಯವರ ಅದ್ಭುತವಾದ ಸಂಯೋಜನೆಯ ಈ ಗೀತೆ. ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು, ತನುವು ನಿನ್ನದು ಮನವು ನಿನ್ನದು. ನೀನು ಹೊಳೆದರೆ ನಾನು ಹೊಳೆವೆನು, ನೀನು ಬೆಳೆದರೆ ನಾನು ಬೆಳೆವೆನು, ನೀನು ಹೊಳೆದರೆ ನಾನು ಹೊಳೆವೆನು, ನೀನು ಬೆಳೆದರೆ ನಾನು ಬೆಳೆವೆನು, ನನ್ನ ಹರಣದ ಹರಣ ನೀನು, ನನ್ನ ಮರಣದ ಮರಣವು, ನನ್ನ ಮರಣದ ಮರಣವು. ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು. ನನ್ನ ಮನದಲ್ಲಿ ನೀನೆ ಯುಕ್ತಿ,
ನನ್ನ ಹೃದಯದಿ ನೀನೆ ಭಕ್ತಿ. ನನ್ನ ಮನದಲ್ಲಿ ನೀನೆ ಯುಕ್ತಿ, ನನ್ನ ಹೃದಯದಿ ನೀನೆ ಭಕ್ತಿ. ನೀನೆ ಮಾಯಾ ಮೋಹ ಶಕ್ತಿಯು, ನನ್ನ ಜೀವನ ಮುಕ್ತಿಯು, ನನ್ನ ಜೀವನ ಮುಕ್ತಿಯು. ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನುವು ನಿನ್ನದು, ತನುವು ನಿನ್ನದು, ತನುವು ನಿನ್ನದು, ಮನವು ನಿನ್ನದು. ತನುವು ನಿನ್ನದು, ಮನವು. ಅದ್ಭುತ ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಬಹಳ ಚೆನ್ನಾಗಿ ಹಾಡಿದ್ರಿ. ಇದು ಸಂಪೂರ್ಣ ಸಮರ್ಪಣಾ ಗೀತೆ. ಹೌದು. ತನು ನಿನ್ನದು, ಮನ ನಿನ್ನದು. ತನು ಅಂದರೆ ದೇಹ, ಮನ, ಮನಸ್ಸು. ನನ್ನ ಜೀವನದ ಎಲ್ಲ ಧನವೂ ನಿನ್ನದೇ ಅಂದರೆ ಆ ದೈವತ್ವಕ್ಕೆ ಸಕಲವನ್ನೂ ಅರ್ಪಿಸುವಂಥ ಒಂದು ಗೀತೆ. ನಿಮ್ಮದು ಕಲಾವಿದರ ಕುಟುಂಬ. ಹೌದು. ಎಸ್ ಮೂರ್ತಿ ಸರ್, ಎಸ್. ಗೌರಿ ಮೇಡಮ್ಮು, ನೀವು ಆಬ್ವಿಯಸ್ಲಿ ಕುವೆಂಪು ಅವರ ನಾಟಕಗಳನ್ನು ಹತ್ತಿರದಿಂದ ನೋಡಿರ್ತೀರ. ಕುವೆಂಪು ಅವ್ರನ್ನು ನಿಮ್ಮ ಕುಟುಂಬ ಹತ್ತಿರದಿಂದ ನೋಡಿರ್ತೀರ. ಏನಾದರೂ ಘಟನೆ ಇದ್ದರೆ ದಯವಿಟ್ಟು ನಮ್ಮ ಪ್ರೇಕ್ಷಕರ ಹತ್ರ ಹಂಚ್ಕೊತೀರಾ? ನಾನು ತುಂಬ ಚಿಕ್ಕವಳು. ಕುವೆಂಪು ಅವ್ರನ್ನ ಭೇಟಿ ಆಗೋದಕ್ಕೆ, ಅವರ ದರ್ಶನವನ್ನು ನಾನು ಪಡೀಲಿಲ್ಲ. ಆದರೆ ನಮ್ಮ ತಾತ ಎಸ್ ಮೂರ್ತಿ ಅವರಿರಬಹುದು, ನಮ್ಮ ಮುತ್ತಾತ ಆನಾ ಸುಬ್ಬರಾಯರಿರಬಹುದು, ಅವರೆಲ್ಲ ಕುವೆಂಪು ಅವ್ರನ್ನ ಭೇಟಿ ಮಾಡಿದರು. ಕುವೆಂಪು ಅವರ ಮನೆ ಮುಂದೆನೇ ನಮ್ಮ ತಂಡದ ಒಂದು ನಾಟಕವನ್ನು ಆಡಿ ಅವರ ಪ್ರಶಂಸೆಯನ್ನು, ಅವರ ಆಶೀರ್ವಾದವನ್ನು ಪಡೆದಿದ್ರು. ಇನ್ನೊಂದೇನು ಅಂದರೆ, ಕುವೆಂಪು ಅವರ ಒಂದು ನಾಟಕ ಬಲಿದಾನ ಅಂತ, ಅದು ಆ ನಾಟಕದಲ್ಲಿರೋದು 3 ಪಾತ್ರಗಳು. ಆ ನಾಟಕ, ಇಡೀ ನಾಟಕ ಇದೆಯಲ್ಲ, ಅದು ಒಂದು ಗಪದ್ಯದ ರೀತಿ, ಅಂದರೆ ಗಪದ್ಯನೂ ಅಲ್ಲ, ತಾಳದಲ್ಲಿ ಇರುವಂಥ ನಾಟಕ, ರಿದಮ್ ಅಲ್ಲಿ ಮೀಟರ್ಗೆ ಬರೆದಿರುವಂಥ ನಾಟಕ ಅದು. ಸೊ ಆ ನಾಟಕದಲ್ಲಿ ನಾನು ಅಭಿನಯಿಸಿದ್ದೆ. ನಮ್ಮ ಅಭಿನಯ ತರಂಗದ ಇದಕ್ಕೆ ತಂಡಕ್ಕೆ ಅಶೋಕ್ ಬಾದರ್ದಿನಿ ಅವರು ನಿರ್ದೇಶನ ಮಾಡಿದ್ರು. SV ಸುಷ್ಮಾ ಮತ್ತು ನನ್ನ ತಂಗಿ ಶ್ವೇತಾ ಮತ್ತು ನಾವು 3 ಜನನು ಬಲಿದಾನ ನಾಟಕದಲ್ಲಿ ಅಭಿನಯಿಸಿದ್ವಿ. ಅದು ತಾಳದಲ್ಲಿ ಡೈಲಾಗ್ ಹೇಳ್ಕೊಂಡು ಮಾಡುವಂಥ ಒಂದು ನಾಟಕ, ಬಹಳ ಅಪರೂಪದ ನಾಟಕ ಕುವೆಂಪು ಅವ್ರದ್ದು. ಮತ್ತು ಕುವೆಂಪು ಅವರ ನಾಟಕದ ಬಗ್ಗೆ ಹೇಳೋದಿದ್ರೆ, ಅವರು ಒಂದು ನಾಟಕ ಬರೆದಿದ್ದಾರೆ, ಐ ಥಿಂಕ್ ಅದು ಯಮನ ಸೋಲು ಅಂತ. ಆ ನಾಟಕ ಅವರು ಬರೆದಾಗ ಅದು ಒಂದು ಮೊದಲ ಪ್ರದರ್ಶನವನ್ನು ಕಾಣೋದಕ್ಕೆ ಸೆಲೆಕ್ಟ್ ಆಯಿತು. ಆ ಮೊದಲ ಪ್ರದರ್ಶನ ಮಾಡೋದಕ್ಕೆ ಹೋದಾಗ ಯಮನ ಪಾತ್ರಧಾರಿಗೆ ಏನೋ ಆಗಿ, ಯಾವ ಕಾರಣಕ್ಕೋ ಏನೋ ಗೊತ್ತಿಲ್ಲ, ಅವರು ಇರಲಿಲ್ಲ, ಅವರು ಗೈರು ಹಾಜರಿ. ಆ ಟೈಮಲ್ಲಿ ಕುವೆಂಪು ಅವರು ಆ ಪಾತ್ರವನ್ನು ಮಾಡಿದರು. ಹಾಂ, ಆ್ಯಂಡ್ ಬಹಳ ಅವ್ರಿಗೆ ಒಂದು ಪ್ರಶಂಸೆ ಸಿಕ್ಕಿತ್ತು ಅಂತ ಕೇಳಿದ್ದೀನಿ ನಾನು. ಸೊ ನಾಟಕ ರಂಗಭೂಮಿಗೆ ಕುವೆಂಪು ಅವ್ರಿಗೆ ಬಹಳ ಒಂದು ನಂಟಿದೆ ಅಂತ ನನಗೆ ಖುಷಿ. ನಾಟಕದ ಮನೆತನದಿಂದ ಬಂದಿರೋಳಿಗೆ. ಮುಂದಿನ ಗೀತೆ ಅಂತ ಹೇಳೋಣ. ಮುಂದಿನ ಗೀತೆ ನೀವು ಅವಾಗಲೇ ಹೇಳಿದ್ರಲ್ಲ, ತನುವು ನಿನ್ನದು ಮನವು ನಿನ್ನದು, ಒಂದು ಕಂಪ್ಲೀಟ್ ಸರೆಂಡರ್ ಇರುವಂಥ, ಸಮರ್ಪಣಾ ಭಾವ ಇರುವಂಥ ಕವಿತೆ ಅಂತ. ಮುಂದಿನ ಗೀತೆನ ಹಾಡ್ತಾ ಇರೋದು, ಮುಚ್ಚುಮರೆ ಇಲ್ಲದೆಯೇ ನಿನ್ನ ಮುಂದೆಲ್ಲವನ್ನು ಬಿಚ್ಚಿಡುವೆ ಓ ಗುರುವೆ ಅಂತರಾತ್ಮ. ಗುರುವಿಗೆ ತನ್ನನ್ನು ತಾನು ಸಮರ್ಪಿಸಿಕೊಳ್ಳುವ ಒಂದು ಗೀತೆ. ನಾನು ತಿಳ್ಕೊಂಡ ಹಾಗೆ ಕುವೆಂಪು ಅವರಿಗೆ ರಾಮಕೃಷ್ಣ ಪರಮಹಂಸರ ಬಗ್ಗೆ ಬಹಳಷ್ಟು ಭಕ್ತಿ ಇತ್ತು, ಗುರುಭಕ್ತಿ ಇತ್ತು. ಸೊ ಇದು ಅವರಿಗೆ ಒಂದು
ಅರ್ಪಿತವಾದ ಗೀತೆ ಅಂತ ನಾನು ನಂಬಿದ್ದೀನಿ. ಅದು ಒಂದು ಕವಿತೆಯಲ್ಲಿ ಅನೇಕ ಬೇರೆ ಬೇರೆ ಭಾವನೆಗಳ ಇಂಟರ್ಪ್ರಿಟೇಷನ್ಸ್ ಅಂತರಾತ್ಮನೂ ಆಗುತ್ತೆ, ಇನ್ನರ್ ಕಾನ್ಶಿಯಸ್ಗೆ. ಸೊ ನನ್ನ ಮುಂದೆ ನಾನು ಮೊದಲು ಟ್ರೂತ್ಫುಲ್ ಆಗಿರಬೇಕು. ಸೊ ಅದು ಆ ರೀತಿ ಒಂದು ಅರ್ಥವನ್ನು ಹೇಳುವಂತಾಗಿದೆ. ಹೌದು, ಕೇಳಿ. ಮುಚ್ಚುಮರೆ ಇಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಓ ಗುರುವೆ ಅಂತರಾತ್ಮ. ಸ್ವರ ಸಂಯೋಜನೆ ಶ್ರೀ ಮೈಸೂರು ಅನಂತಸ್ವಾಮಿ. ಮುಚ್ಚುಮರೆ ಇಲ್ಲದೆಯೇ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಓ ಗುರುವೇ ಅಂತರಾ ಮುಚ್ಚುಮರೆ ಇಲ್ಲದೆಯೇ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಓ ಗುರುವೇ ಅಂತರಾತ್ಮ. ಮುಚ್ಚುಮರೆ ಇಲ್ಲದೆಯೇ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಓ ಗುರುವೇ ಅಂತರಾತ್ಮ. ಪಾಪವಿರೇ ಪುಣ್ಯವಿರೇ ನರಕವಿರೇ ನಾಕವಿರೇ, ಪಾಪವಿರೇ ಪುಣ್ಯವಿರೇ ನರಕವಿರೇ ನಾಕವಿರೇ, ಸ್ವೀಕರಿಸುವ ಗುರುವೇ ಅಂತರಾತ್ಮ. ಮುಚ್ಚುಮರೆ ಇಲ್ಲದೆಯೇ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಓ ಗುರುವೇ ಅಂತರಾತ್ಮ. ರವಿಗೆ ಕಾಂತಿಯ ನೀವ ನಿನ್ನ ಕಣ್ಣೀಕ್ಷಿಸಲು ಪಾಪ ತಾನುಳಿಯುವುದೇ ಪಾಪವಾಗಿ. ರವಿಗೆ ಕಾಂತಿಯ ನೀವ ನಿನ್ನ ಕಣ್ಣೀಕ್ಷಿಸಲು ಪಾಪ ತಾನುಳಿಯುವುದೇ ಪಾಪವಾಗಿ. ನರಕವಾಗಿ ಮುಚ್ಚುಮರೆ ಇಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಓ ಗುರುವೇ ಅಂತರಾ.
ಮುದಡಿರುವುದೆನ್ನಾತ್ಮ ನಾಂತರೇತಿಯು ಅದೆಂತೋ ಓ ಅನಂತ ನನ್ನ ನೀತಿಯ ಕುರುಡಿನಿಂದೆನ್ನ ರಕ್ಷಿಸೆ ನನ್ನ ನೀತಿಯ ಕುರುಡಿನಿಂದೆನ್ನ ರಕ್ಷಿಸೆ ನಿನ್ನ ಪ್ರೀತಿಯ ಬೆಳಕಿನಾನಂದ ಮುಚ್ಚುಮರೆ ಇಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಓ ಗುರುವೆ ಅಂತರಾತ್ಮ ಪಾಪವಿರೇ ಪುಣ್ಯವಿರೇ ನರಕವಿರೇ ನಾಕವಿರೇ ಪಾಪವಿರೇ ಪುಣ್ಯವಿರೇ ನರಕವಿರೇ ನಾಕವಿರೇ ಸ್ವೀಕರಿಸುವ ಗುರುವೇ ಅಂತರಾತ್ಮ ಮುಚ್ಚುಮರೆ ನಿನ್ನ ಮುಂದೆಲ್ಲವನು. ಬಹಳ ಅದ್ಭುತವಾಗಿ ಮೂಡಿ ಬಂತು. Thank you. ಕನ್ಫೆಷನ್, ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಕವಿದೆ ಸ್ವೀಕರಿಸು ಓ ಗುರುವೇ ಅಂತರಾತ್ಮ. ಗುರುವಿಗೆ ಸಮರ್ಪಿಸುವಂಥ ಗುರುವಿನಲ್ಲಿ ನಾವು ಏನನ್ನಾದರೂ ಹೇಳ್ಕೋಬೇಕಾದ್ರೆ ಸಂಪೂರ್ಣವಾಗಿ ಯಾವುದೇ ಮುಚ್ಚುಮರೆ ಇಲ್ಲದೆ ಹೇಳ್ಕೊಂಡ್ಬಿಡ್ಬೇಕು. ಆಗ ಮನಸ್ಸು ನಿರ್ಲಿಪ್ತವಾಗಿರುತ್ತೆ, ಭಾರ ಎಲ್ಲ ಕಳೆಯುತ್ತೆ. ಹೌದು. ಆಮೇಲೆ ಗುರುಗಳ ಕೆಲಸ ಏನು ಅಂದರೆ ರಟ್ಟೋಡ್ಸೋದಲ್ಲ, ದಾರಿ ತೋರಿಸೋದು ಅಲ್ವಾ. ನಾನು ಕೇಳಿರೋ ಹಾಗೆ ಕುವೆಂಪು ಅವರು ಬಹಳ ಅದ್ಭುತವಾದ ಅಧ್ಯಾಪಕರು ಕೂಡ ಆಗಿದ್ದರು. ಅವರು ಯೂನಿವರ್ಸಿಟಿಯಲ್ಲಿ ಹೇಳ್ಕೊಡ್ತಾ ಇದ್ರು. ಒಂದು ಕತೆ ನನಗೆ ನೆನಪಿದೆ. ಜವರೇಗೌಡ ಅವರು ಹೇಳ್ಕೊಂಡಿದ್ದಾರೆ. ಅವರು MA ಮಾಡೋದಕ್ಕೆ ಅಂತ, ಕನ್ನಡ MA ಮಾಡೋದಕ್ಕೆ ಅಂತ ಯೂನಿವರ್ಸಿಟಿಗೆ ಹೋದಾಗ ಅವ್ರಿಗೆ ಒಬ್ಬರು ಅಧ್ಯಾಪಕರು ಕೇಳಿದ್ರಂತೆ, ನೀವು ಲಿಯೋ ಟಾಲ್ಸ್ಟಾಯ್ ಆ್ಯಂಡ್ ಥಾಮಸ್ ಹಾರ್ಡಿ ನಾವೆಲ್ಗಳನ್ನು ಕಾದಂಬರಿಗಳನ್ನು ಓದ್ಕೊಂಡು ಬಂದಿದ್ದೀರಾ ತಾನೇ ಅಂತ. ಅವಾಗ ಜವರೇಗೌಡ ಅವ್ರಿಗೆ ಇದಾಯ್ತಂತೆ, ಅಯ್ಯಯ್ಯೋ ನಾನು ಅದನ್ನು ಓದ್ಕೊಂಡಿಲ್ಲ, ನಾನು ಕನ್ನಡ MA ಮಾಡಕ್ಕೆ ಬಂದಿದ್ದೀನಿ, ಅದನ್ನು ಓದೇ ಇಲ್ವಲ್ಲ ನಾನು, ನನಗೆ ಗೊತ್ತಿರಲಿಲ್ಲ ಅಂತಾರೆ. ಅಧ್ಯಾಪಕರು ಹೇಳ್ತಾರೆ, ನೋಡಿ ನಿಮ್ಮ ಸಿಲೆಬಸ್ಸಲ್ಲಿ ಇದೆ, ಅದು ನೀವು ಓದ್ಕೊಂಬರ್ಬೇಕಾಗಿತ್ತು, ನೋಡಿ ಈ ಥರ ಇರುತ್ತೆ, ಈ ಥರ ಇದೆ, ಈ ಥರ ಇದೆ, ಈ ಥರ ಇದೆ ಅಂತ ಅಲ್ಲೇ ನಿಂತ ಹಾಗೇನೆ ಒಂದು ಇಡೀ ಚಾಪ್ಟರನ್ನು ಅವರು ಜವರೇಗೌಡ ಅವರಿಗೆ ಅವ್ರ ಜೊತೆ ಇದ್ದಂತಹ ಬೇರೆ ವಿದ್ಯಾರ್ಥಿಗಳಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರಂತೆ. ಅವರು ಜವರೇಗೌಡ ಅವ್ರು ಹೇಳ್ತಾರೆ, ಅವರು ಹೇಳಿದ್ದು ಎಷ್ಟು ಚೆನ್ನಾಗಿತ್ತು ಅಂದರೆ ನಾವು ನಾಳೆಯಿಂದ ನಿಮ್ಮ ಹತ್ರನೇ ಪಾಠಕ್ಕೆ ಬಂದ್ಬಿಡ್ತೀವಿ ಅಂತ ಹೇಳಿದ್ರಂತೆ. ಅದು ಯಾರು ಅಂದರೆ ಕುವೆಂಪು ಅವರು. ಅಷ್ಟು ಒಳ್ಳೆ ಅಧ್ಯಾಪಕರು ಕೂಡ ಆಗಿದ್ರು ಕುವೆಂಪು ಅವರು. ಇನ್ನೊಂದು ಕಡೆ ಬರುತ್ತಾರೆ, ದಾರಿ ತೋರನಗೆ ಗುರುವೆ ದಾರಿ ತೋರನಗೆ, ಕವಲೊಡೆದ ಹಾದಿಗಳು ಕವಿದಿಹುದು ಕತ್ತಲೆಯು, ಕಿವಿಗೊಟ್ಟು ಕೇಳಿದರೆ ಕರೆವ ದನಿ ಇಲ್ಲ, ಕಣ್ಣಿಟ್ಟು ನೋಡಿದರೆ ಹೊಳೆವ ಸೊಡರಿಲ್ಲ, ದಾರಿ ತೋರನಗೆ ಗುರುವೆ. ಸೊ ಅವರು ಸ್ವತಃ ಗುರುಗಳು, ಆದರೆ ಅವರು ಕೂಡ ಗುರುವಿನಲ್ಲಿ ಸಾಕಷ್ಟು ನಂಬಿಕೆಯನ್ನು ಇಟ್ಟು ಗುರುವಿನ ಬಗ್ಗೆ ಹಲವಾರು ಕವನಗಳನ್ನು ರಚಿಸಿದ್ದಾರೆ, ಆ ಒಂದು ಭಾವನೆಯನ್ನು ಮೂಡಿಸಿದ್ದಾರೆ. ಹಾಗೆ ಅವರು ಗುರಿ ಇರಬೇಕು, ಗುರು ಹಿಂದೆ ಇರಬೇಕು ಅನ್ನುವಂಥ ಮಾತು ಕೂಡ ಹೇಳಿದ್ದಾರೆ ಕೂಡ. ಮುಂದಿನ ಗೀತೆಗೆ ತೆರಳೋಣ. ಮುಂದಿನ ಗೀತೆ, ನಿನ್ನ ಬಾಂದಳದಂತೆ ನನ್ನ ಮನವಿರಲಿ, ನಿನ್ನ ಸಾಗರದಂತೆ ನನ್ನ ಎದೆ ಇರಲಿ. ಸಾಗರ ಎಷ್ಟು ವಿಸ್ತಾರವಾಗಿರುತ್ತೆ, ಮನಸ್ಸು ಎಷ್ಟು ವಿಸ್ತಾರವಾಗಿರುತ್ತೆ. ನಮಗೆ ಗೋಚರಿಸುವಂಥದ್ದು, ನಮಗೆ ಗೋಚರಿಸದ ವಸ್ತುಗಳು ಏನೇನನ್ನೋ ಅದು ಒಳಗೊಂಡಿರುತ್ತೆ ಅಲ್ವಾ. ಹಾಗೆ ನಮ್ಮ ಮನಸ್ಸಿನಲ್ಲಿ ಎಷ್ಟೋ ದುಃಖಗಳಾಗಿರ್ಬೋದು, ಸುಖ ಇರ್ಬೋದು, ಯಾವುದೇ ಒಂದು ಭಾವನೆ ಇದ್ದರೂ ಕೂಡ ಆತ್ಮವು ನಿರ್ಲಿಪ್ತವಾಗಿರಬೇಕು. ಹಾಗೆ ಆಕಾಶದಲ್ಲಿ ಮೋಡಗಳು ಬರುತ್ತೆ, ಆದರೆ ಆಕಾಶ ಯಾವುದನ್ನು ಅಂಟಿಸ್ಕೊಳ್ಳೋದಿಲ್ಲ. ಈ ಒಂದು ಆಶಯವನ್ನು ಒಳಗೊಂಡಂಥ ಒಂದು ಅದ್ಭುತವಾದ ಗೀತೆ ನಿನ್ನ ಬಾಂಧಳದಂತೆ. ಬಾಲಿ ಅವರ ಸಂಗೀತ ಇದು. ನೀವು ಹೇಳ್ದಂಗೆ ಆಶಯಗಳ ಮನಸ್ಸು
ಕುವೆಂಪು ಅವ್ರದ್ದು ವಿಶ್ವಮಾನವ ಗೀತೆಯನ್ನು ಓದ್ಬಿಟ್ರೆ ಸಾಕು ನಾವು. ಹೌದು. ಮನುಷ್ಯ ಹೇಗಿರಬೇಕು, ಆದರ್ಶ ಪ್ರಿಯತೆ ಅವ್ರಿಗಿತ್ತು. ಇದರಲ್ಲಿ ಕೂಡ ಹೇಳ್ತಾರೆ, ನಿನ್ನಾಳವೆನಗಿರಲಿ ನೀನೇ ನನಗಿರಲಿ. ನೀನೇ ನನಗಿರಲಿ. ಎಷ್ಟು ಚೆನ್ನಾಗಿದೆ. ಇದು ಅದ್ವೈತ ಕೂಡ. ನಾನು ನೀನು ಅನ್ನುವಂಥದ್ದು, ಅಹಂ ಬ್ರಹ್ಮಾಸ್ಮಿ, ನೀನೇ ನಾನು, ನಾನೇ ನೀನು, ನನ್ನಲ್ಲಿ ನಾ ಹೋದರೆ ನೀ ಆಗ್ತೀನಿ ಅಂದರೆ ನನಗೆ ಆ ಒಂದು ಸತ್ಯ ಗೋಚರಿಸುತ್ತೆ. ಬೇಂದ್ರೆಯವರು ಕೂಡ ಅದನ್ನೇ ಹೇಳಿದ್ದಾರೆ, ನಾಲ್ಕು ತಂತಿಯಲ್ಲಿ ನಾನು ನೀನು ಆನು ತಾನು ನಾಲ್ಕು ನಾಲ್ಕೇ ತಂತಿ ಅನ್ನುವಂಥ ಒಂದು ತತ್ವ. ಕುವೆಂಪು ಅವರು ಕೂಡ ಅದನ್ನೇ ಇನ್ನೊಂದು ರೀತಿಯಲ್ಲಿ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ರಾಮಕೃಷ್ಣ ಪರಮಹಂಸರು ಅವರಿಗೆ ಗುರುಗಳಾಗಿದ್ದರು. ಅವರನ್ನು ತಮ್ಮ ಆತ್ಮಗುರುವಾಗಿ ಸ್ವೀಕರಿಸಿದ್ರು. ಅದೇ ಚಿಂತನೆಗಳನ್ನು ಒಳಗೊಂಡಂಥ ಮತ್ತೊಂದು ಗೀತೆ, ನಿನ್ನ ಬಾಂಧಳದಂತೆ ಕೇಳಿ. ನನ್ನ ಮನವಿರಲಿ, ನಿನ್ನ ಸಾಗರದಂತೆ ನನ್ನ ಎದೆಯಿರಲಿ. ನಿನ್ನ ಬಾಂಧಳದಂತೆ ನನ್ನ ಮನವಿರಲಿ, ನಿನ್ನ ಸಾಗರದಂತೆ ನನ್ನ ಎದೆಯಿರಲಿ. ನಿನ್ನ ಬಾಂಧಳದಂತೆ ನನ್ನ ಮನವಿರಲಿ. ನಿನ್ನ ಸುಕ್ಕಿಯ ತೆರದಿ ನನ್ನ ಸೊಬಗಿರಲಿ. ನಿನ್ನ ಸುಕ್ಕಿಯ ತೆರದಿ ನನ್ನ ಸೊಬಗಿರಲಿ. ನಿನ್ನ ಲೀಲೆಯ ತೆರದಿ ನನ್ನ ಬಾಳಿರಲಿ. ನಿನ್ನ ಬಲವಿರುವಂತೆ ನನ್ನ ಬಲವಿರಲಿ. ನನ್ನ ಬಲವಿರಲಿ. ನಿನ್ನ ತಿಳಿವಿರುವಂತೆ ನನ್ನ ತಿಳಿವಿರಲಿ. ನಿನ್ನ ಬಾಂಧಳದಂತೆ ನನ್ನ ಮನವಿರಲಿ. ನಿನ್ನ ಸಾಗರದಂತೆ ನನ್ನ ಎದೆಯಿರಲಿ. ನಿನ್ನ ಬಾಂಧಳದಂತೆ ನನ್ನ ಮನವಿರಲಿ. ನಿನ್ನೊಲ್ಮೆಯಂದದಲ್ಲಿ ನನ್ನೊಲ್ಮೆ ಇರಲಿ. ನಿನ್ನೊಲ್ಮೆಯಂದದಲ್ಲಿ ನನ್ನೊಲ್ಮೆ ಇರಲಿ. ನಿನ್ನಾಳವೆನಗಿರಲಿ, ನೀನೇ ನನಗಿರಲಿ. ನಿನ್ನಾತ್ಮದಾನಂದ ನನ್ನದಾಗಿರಲಿ. ನನ್ನದಾಗಿರಲಿ. ನಿನ್ನೊಳಿರುವ ಶಾಂತಿ ನನ್ನೆದೆಗೆ ಬರಲಿ. ನಿನ್ನ ಬಾಂಧಳದಂತೆ ನನ್ನ ಮನವಿರಲಿ.
ಮನವಿರಲಿ ನಿನ್ನ ಸಾಗರದಂತೆ ನನ್ನ ಎದೆ ಇರಲಿ ನಿನ್ನ ಬಾಂದಳದಂತೆ ನನ್ನ ಮನವಿರಲಿ ನಿನ್ನ ಬಾಂದಳದಂತೆ ನನ್ನ ಮನವಿರಲಿ. ಬಹಳ ಒಳ್ಳೆಯ ಪ್ರಸ್ತುತಿ ಮೇಡಮ್, ಥ್ಯಾಂಕ್ ಯು. ಬಹಳ ಇಷ್ಟ ಆಯಿತು, ಧನ್ಯವಾದಗಳು. ಥ್ಯಾಂಕ್ ಯು. ಮುಂದಿನ ಗೀತೆಗೆ ಬರೋಣ. ಎಸ್. ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ. ಹ್ಮ್. ಕರ್ನಾಟಕವನ್ನು ಗುಡಿಯಂತೆ ಕಾಣ್ತಾರೆ ರಾಷ್ಟ್ರಕವಿ ಕುವೆಂಪು. ಈ ಕವಿತೆಯಲ್ಲಿ ನಿನ್ನ ಗರ್ವವನ್ನು ಪಕ್ಕಕ್ಕಿಟ್ಟು ಒಳಗಡೆ ಇದು ಗುಡಿ ಬಾ ಅಂತ ಹೇಳುವಂಥ ಒಂದು ಕವಿತೆ. ಈ ಕವಿತೆ ಹಾಡಾದಾಗ ಅದರಲ್ಲಿ ಇನ್ನೂ ಒಂದು ಮಜಾ ಇದೆ. ಆ ಸಂಯೋಜನೆ ಬಗ್ಗೆ ನೀವು ಒಂದೆರಡು ಡೆಮೋ ಕೊಡಿ, ಮಾತಾಡಿ. ಖಂಡಿತ ಖಂಡಿತ. ಮೈಸೂರು ಅನಂತ ಸ್ವಾಮಿ ಅವರ ಸಂಯೋಜನೆ ಒನ್ ಆಫ್ ಹಿಸ್ ಮೋಸ್ಟ್ ಫೈನೆಸ್ಟ್ ಕಾಂಪೋಸಿಷನ್ಸ್ ಅಂತ ಹೇಳ್ಬೋದು. ಇದರಲ್ಲಿ ಬೇರೆ ಬೇರೆ ರಾಗಗಳ ಬಳಕೆಯನ್ನು ಮಾಡ್ತಾರೆ ಅವರು. ಫಾರ್ ಎಕ್ಸಾಂಪಲ್, ಮೊದಲನೇದಾಗಿ ಅವರು ಸ್ಟಾರ್ಟ್ ಮಾಡೋದು ಇದು ರಾಗ ಹಂಸಾನಂದಿ ರಾಗ ಅಂತ ಅನ್ಸುತ್ತೆ, ಆದರೆ ಅದರಲ್ಲಿ ಶುದ್ಧ ರಿಷಭ ಬರುತ್ತೆ. ಹಂಸಾನಂದಿಗೆ ಶುದ್ಧ ರಿಷಭ ಇರುವಂಥ ಒಂದು ಪ್ರಯೋಗವನ್ನು ಮಾಡಿದ್ದಾರೆ. ಬಾಗಿಲೋಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ, ಈ ಥರ ಹಂಸಾನಂದಿಗೆ ಶುದ್ಧ ರಿಷಭವನ್ನು ಬಳಸಿ ಈ ಥರ ಪ್ರಾರಂಭ ಆಗತ್ತೆ. ಆಮೇಲೆ ತಾಳ ಕೂಡ ಬದಲಾಗತ್ತೆ, ರಾಗ ಕೂಡ ಬದಲಾಗತ್ತೆ. ಇದು ಒಂದು ವಿಳಂಬ ಕಾಲದಿಂದ ಡಬಲ್ಗೆ ಹೋಗುತ್ತೆ. ಬಾಗಿಲೋಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ, ಹಿಂಗೆ ಸ್ಟಾರ್ಟ್ ಆಗತ್ತೆ. ಬರ್ತಾ 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 ಕಡೆಯದಾಗಿ ಸರಸದಿಂದುಲಿಯುತ್ತಿದೆ ಶಿಲೆಯು ರಾಮಾಯಣವನಿಲ್ಲಿ ಅಂತ ಅದು ಡಬಲ್ ಆಗ್ತಾ ಹೋಗುತ್ತೆ. ಅಲ್ಲಿ ಅವರು ಏನಂತಾರೆ, ಹಂಸಾನಂದಿಯಿಂದ ಅಂದರೆ ರಿಷಭ ಇರೋ ಶುದ್ಧ ರಿಷಭ ಇರೋ ಹಂಸಾನಂದಿಯಿಂದ ಪುರ್ಯಾಧನಶ್ರೀಗೆ ಬರ್ತಾರೆ, ಕಾಮವರ್ಧಿನಿ. ಆಮೇಲೆ ಅಲ್ಲಿಂದ ಬಸಂತಿಗೆ ಹೋಗ್ತಾರೆ. ಆಮೇಲೆ ಅಲ್ಲಿಂದ ಅವರು ಮಿಯಾಮಲ್ಹಾರಿಗೆ ಬರ್ತಾರೆ. ಅಲ್ಲಿಗೆ ಹಾಡು ಮುಕ್ತಾಯ ಆಗುತ್ತೆ. ಸೊ ಒಂದು ಬಾಗಿಲೊಳು ಕೈ ಮುಕ್ಕೊಂಡು ಒಳಗಡೆ ಮಾಡೋ ಜರ್ನಿ ಇದೆಯಲ್ಲ, ಅದರಲ್ಲಿ ರಾಗಗಳ ಜರ್ನಿನೂ ಆಗುತ್ತೆ. ಹೌದು. ಈ ಹಾಡು ಹಾಡಬೇಕಂದ್ರೆ ಸಂಗೀತದ ತಳಪಾಯ ಬೇಕೇ ಬೇಕು. ಸ್ವಲ್ಪ ಇರಬೇಕು, ಗೊತ್ತಿರಬೇಕು ಸ್ವಲ್ಪ ರಾಗ. ಹೌದು. ಕಾಯ್ತಾ ಇದೀವಿ ಆ ಹಾಡನ್ನ ಕೇಳೋದಕ್ಕೆ. ದಯವಿಟ್ಟು ಹಾಡಿ. ಥ್ಯಾಂಕ್ ಯು. ಬಾಗಿಲೋಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ, ಬಾಗಿಲೋಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ, ಶಿಲೆಯಲ್ಲವೀ ಗುಡಿಯು ಕಲೆಯ ಬಲೆಯು, ಬಾಗಿಲೋಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ, ಶಿಲೆಯಲ್ಲವೀ ಗುಡಿಯು ಕಲೆಯ ಬಲೆಯು, ಕಂಬನಿಯ ಮಾಲೆಯನು ಎದೆಯ ಬಟ್ಟಲೊಳಿಟ್ಟು, ಕಂಬನಿಯ ಮಾಲೆಯನು ಎದೆಯ ಬಟ್ಟಲೊಳಿಟ್ಟು, ಧನ್ಯತೆಯ ಕುಸುಮಗಳ ಅರ್ಪಿಸಿಲ್ಲಿ, ಬಾಗಿಲೋಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ.
ಗಂಟೆಗಳ ದನಿಯಿಲ್ಲ, ಜಾಗಟೆಗಳಿಲ್ಲ. ಗಂಟೆಗಳ ದನಿಯಿಲ್ಲ, ಜಾಗಟೆಗಳಿಲ್ಲ. ಕರ್ಪೂರದಾರತಿಯ ಜ್ಯೋತಿಯಿಲ್ಲ, ಭಗವಂತನಾನಂದ ರೂಪುಗೊಂಡಿಹುದಿಲ್ಲಿ. ಭಗವಂತನಾನಂದ ರೂಪುಗೊಂಡಿಹುದಿಲ್ಲಿ. ರಸಿಕತೆಯ ಕಡಲುಕ್ಕಿ ಹರಿವುದಿಲ್ಲಿ. ಬಾಗಿಲೋಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ. ಸರಸದಿಂದುಲಿಯುತ್ತಿದೆ ಶಿಲೆಯು ರಾಮಾಯಣವನಿಲ್ಲಿ. ಸರಸದಿಂದುಲಿಯುತ್ತಿದೆ ಶಿಲೆಯು ರಾಮಾಯಣವನಿಲ್ಲಿ. ಬಾದರಾಯಣನಂತೆ ಭಾರತವ ಹಾಡುತ್ತಿಹುದಿಲ್ಲಿ. ಕುಶಲತೆಗೆ ಬೆರಗಾಗಿ ಮೂಕವಾಗಿದೆ ಕಾಲವಿಲ್ಲಿ. ಮೂರ್ಛೆಯಲ್ಲಿ ಮೈ ಮರೆತು ತೇಲುವುದು ಭೂಭಾರವಿಲ್ಲಿ. ಸರಸದಿಂದುಲಿಯುತ್ತಿದೆ ಶಿಲೆಯು ರಾಮಾಯಣವನಿಲ್ಲಿ. ಬಾದರಾಯಣನಂತೆ ಭಾರತವ ಹಾಡುತ್ತಿಹುದಿಲ್ಲಿ. ಕುಶಲತೆಗೆ ಬೆರಗಾಗಿ ಮೂಕವಾಗಿದೆ ಕಾಲವಿಲ್ಲಿ. ಮೂರ್ಛೆಯಲ್ಲಿ ಮೈ ಮರೆತು ತೇಲುವುದು ಭೂಭಾರವಿಲ್ಲಿ. ಮೂರ್ಛೆಯಲ್ಲಿ ಮೈ ಮರೆತು ತೇಲುವುದು ಭೂಭಾರವಿಲ್ಲಿ. ಬಾಗಿಲೋಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ. ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ, ಶಿಲೆಯಲ್ಲವೀ ಗುಡಿಯು ಕಲೆಯ ಬಲೆಯು. ಇಲ್ಲಿ ಭಗವಂತನಾನಂದ ರೂಪುಗೊಂಡಿಹುದಿಲ್ಲಿ, ರಸಿಕತೆಯ ಕಡಲುಕ್ಕಿ ಹರಿಯುವುದಿಲ್ಲ ಅಲ್ವಾ. ನಮ್ಗೆ ಬೇಲೂರ್ಗಾಗ್ಲಿ ಹಳೆಬೀಡಿಗಾಗ್ಲಿ ಇಲ್ಲೆಲ್ಲ ಹೋದಾಗ ಅಲ್ಲಿ ನಾವು ಭಗವಂತನ ದರ್ಶನವನ್ನು ಕೂಡ ಮಾಡ್ತೇವೆ. ರಸಿಕತೆಯ ಕಡಲುಕ್ಕಿ ಹರಿಯುವುದಿಲ್ಲ, ಆ ಕಲೆಯನ್ನ ಕೂಡ ನಾವು ವೀಕ್ಷಿಸ್ತೀವಿ. ಅಷ್ಟು ಅದ್ಭುತವಾದ ಏನು ಕೆತ್ತನೆ ಇರುವಂತಹ ದೇವಾಲಯಗಳು, ಆರ್ಕಿಟೆಕ್ಚರ್, ಅದನ್ನು ಕೂಡ ನೋಡಕ್ ಹೋಗ್ತೀವಿ. ಈಗ ನಾವು ಮುಂದಿನ ಗೀತೆಯತ್ತ ತೆರಳೋಣ. ಓಂ ಸಚ್ಚಿದಾನಂದ ತ್ರಿಧ್ವಮುಖವಾದ ಪರಬ್ರಹ್ಮದಲ್ಲಿ ಸತ್ ಚಿತ್ ಆನಂದ, ಉಪನಿಷತ್ತಿನ ಸಾರವನ್ನ ಹೇಳುವಂತಹ ಗೀತೆ ಅಲ್ವಾ? ಒಂದು ಶಕ್ತಿ ದೇವತೆಯನ್ನ ಆಹ್ವಾನ ಮಾಡುವಂಥ ಗೀತೆ. ಇಳಿದು ಬಾ ತಾಯಿ ಇಳಿದು ಬಾ, ಋತದ ಚಿತ್ತಾಗಿ ವಿಶ್ವಗಳ ಸೃಜಿಸಿ ನಡೆಸುತ್ತಿಹ ಶಕ್ತಿಯೇ ಇಳಿದು ಬಾ. ಆ ಶಕ್ತಿಯನ್ನ ಭೂಮಿಗೆ ಕರಿತಾ ಇದ್ದಾರೆ. ಇಲ್ಲಿ ಅಗ್ನಿ, ಇಂದ್ರ, ವರುಣ ಇವರು ಬರೀ ದೇವತೆಗಳು ಮಾತ್ರ ಅಲ್ಲ, ಇವರೆಲ್ಲರೂ ಪ್ರಕೃತಿಯ ಶಕ್ತಿಗಳು. ಈ ಎಲ್ಲ ಶಕ್ತಿಗಳನ್ನು ಒಗ್ಗೂಡಿಸುವ ಪರಾಶಕ್ತಿ ಆ ತಾಯಿಯನ್ನ ಆಹ್ವಾನಿಸುವಂತ ಒಂದು ಅಮೋಘವಾದ ಗೀತೆ. ನಾವೆಲ್ಲ ಕಡೆಗೆ ಭಾವಗೀತೆಯ ಕಾರ್ಯಕ್ರಮಗಳನ್ನ ಮಾಡಬೇಕಾದ್ರೆ ಜನರು ಪ್ರೇಕ್ಷಕರು ಕೇಳೋದು ಒಂದು ಬೇಂದ್ರೆ ಅವರ ಗಂಗಾವತರಣ, ಅದರಲ್ಲೂ ಇಳಿದು ಬಾ ತಾಯಿ, ಅದು ಗಂಗೆಯನ್ನ ಕರೀತಾ ಇರುವಂಥ, ಆಹ್ವಾನಿಸ್ತಾ ಇರುವಂಥ ಗೀತೆ. ಇದನ್ನ ಕೂಡ ಕೇಳ್ತಾರೆ. ಕುವೆಂಪು ಅವರ ಇಳಿದು ಬಾ ತಾಯಿ, ಇದು ಶಕ್ತಿ ದೇವತೆಯನ್ನ ಆಹ್ವಾನಿಸ್ತಾ ಇರುವಂಥ ಗೀತೆ. ಮೈಸೂರು ಅನಂತಸ್ವಾಮಿಯವರ ಮತ್ತೊಂದು ಅದ್ಭುತವಾದ ಸಂಯೋಜನೆ. ಹೌದು. ಇನ್ನೊಂದು ಅಬ್ಸರ್ವ್ ಮಾಡ್ಬೇಕಂದ್ರೆ ಇವತ್ತು ನಾವು ಅಧ್ಯಾತ್ಮದ ಗೀತೆಗಳನ್ನ ಏನು ಆರಿಸ್ಕೊಂಡಿದ್ದೀವಿ, ಇದರಲ್ಲಿ ಬಹುತೇಕ ಅನಂತಸ್ವಾಮಿಯವರ ಸಂಯೋಜನೆಗಳೇ ಆಗಿದೆ. ಅನಂತಸ್ವಾಮಿಯವರು ಹೆಚ್ಚಾಗಿ ಈ ಅಧ್ಯಾತ್ಮ ತತ್ವದ ಗೀತೆಗಳನ್ನ, ಕುವೆಂಪು ಅವರ ಗೀತೆಗಳನ್ನ ಆರಿಸ್ಕೊಂಡಿದ್ದಾರೆ. ಮತ್ತೆ ಒಂದೊಂದು ಮುತ್ತು ರತ್ನಗಳಂಥ ಸಂಯೋಜನೆಗಳು ಕೂಡ. ಈಗ ಕೇಳೋಣ ಓಂ ಸಚ್ಚಿದಾನಂದ ಈ ಗೀತೆಯನ್ನು.
ಸಚ್ಚಿದಾನಂದ ತ್ರಿತ್ವಮುಖವಾದ ಪರಬ್ರಹ್ಮದಲ್ಲಿ ಅವವದೊತ್ತಾದೆ ಭವದ ಬಿತ್ತಾದೆ ಋತದ ಚಿತ್ತಾದಿನಿ ಇಳಿದು ಬಾ ಇಳೆಗೆ ತುಂಬಿತಾ ಬೆಳೆಗೆ ಜೀವ ಕೇಂದ್ರದಲ್ಲಿ ಮತ್ತೆ ಮೂಡಿವ ನೀನೆನ್ನ ಚಿತ್ತ ಪೃಥ್ವಿಯಲ್ಲಿ ಮತ್ತೆ ಮೂಡಿವಾವತ್ತೆ ನೀನೆನ್ನ ಚಿತ್ತ ಪೃಥ್ವಿಯಲ್ಲಿ ಋತದ ಚಿತ್ತಾಗಿ ವಿಶ್ವಗಳ ಸೃಜಿಸಿ ನಡೆಸುತ್ತಿಹ ಶಕ್ತಿಯೇ ಅನ್ನ ಪ್ರಾಣಗಳ ಮನೋಲೋಕಗಳ ಸೂತ್ರಧರೆ ಯುಕ್ತಿಯೇ ಅಖಿಲ ಬಂಧನದ ಹೃದಯದಲ್ಲಿ ಅವಿನಾಶಿಯ ಶಕ್ತಿಯೇ ನಿನ್ನ ಅವತಾರವೆನ್ನ ಉದ್ಧಾರ ದಿವ್ಯ ಮುಕ್ತಿಯೇ ಎಲ್ಲವನು ಮಾಡಿ ಎಲ್ಲರೊಳಗೂಡಿ ನೀನೆ ಎಲ್ಲವಾದಿ ಜ್ಯೋತಿಯಾದರೂ ತಮೋಲೀಲೆಯಲ್ಲಿ ಜಡದ ಮುದ್ರೆಯಾದೆ ಎನಿತು ಕರೆದರೂ ಹೋಗೊಳ್ಳದಿರುವ ಚಿನ್ನಿದ್ರೆಯಾದೆ ಬೆಳಗಿ ನನ್ನಾತ್ಮ ಕಿಳಿದು ಬಾ ತಾಯೆ ನೀನೆ ಬ್ರಹ್ಮಬೋಧೆ ಇಳಿದು ಬಾ ತಾಯೆ ಇಳಿದು ಬಾ 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 ಗಾಳಿಗುಸಿರು ನೀ ಬೆಂಕಿ ಗುರಿಯು ನೀನುದರ ಜೀವ ಅಗ್ನಿ ಇಂದ್ರ ವರುಣಾರ್ಥ ದೇವರನು ಮಾಡಿ ನೋಡಿಕಾವ ಶಿವನ ಶಕ್ತಿ ನೀ ವಿಷ್ಣು ಲಕ್ಷ್ಮಿ ನೀ ಚತುರ್ಮುಖನ ರಾಣಿ ದಿವ್ಯ ವಿಜ್ಞಾನ ನನ್ನೊಳುದ್ಭವಿಸಿ ಮತಿಗಾಗಮಿಸುವ ಹೃದಯ ಪದ್ಮತ ನರಳಿ ಕರಿವೆ ಮಾರಮ್ಮ ಬಾ ಇಳಿದು ಬಾ ಮನೋದ್ವಾರ ತಾಬಿರಿ ಕರಿವೆ ಜಗದಂಬೆ ಬಾ ಇಳಿದು ಬಾ ಅಗ್ನಿ ಹಂಸಗರಿಗೆ ದರೆ ಕರಿವೆ ಬಾ ತಾಯೆ ಬಾ ಇಳಿದು ಬಾ ಚೈತ್ಯ ಪುರುಷ ಯಜ್ಞಕ್ಕೆ ನೀನೆ ಅಧ್ವರ್ಯು ಬಾ ಇಳಿದು ಬಾ ಇಳಿದು ಬಾ ತಾಯೆ 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 ಇಳಿದು ಬಾ ಇಳಿದು ಬಾ ತಾಯಿ ಭಾವಗೀತೆಯ ಆಂಥಮ್ ಸಾಂಗ್ ಅಂತಾನೆ ಹೇಳ್ಬೋದು. ಹೌದು. ಮುಂದಿನ ಗೀತೆಯತ್ತ ಹೋಗೋದಕ್ಕಿಂತ ಮುಂಚೆ ಕುವೆಂಪು ಅವರ ಅಷ್ಟು ಗೀತೆಗಳಲ್ಲಿ ನೀವು ಎಷ್ಟೋ ಗೀತೆಗಳನ್ನು ಹಾಡ್ತೀರಾ ಭಾವಗೀತೆ. ಹಾ
ನಿಮಗೆ ಮನಸ್ಸಿಗೆ ಹತ್ತಿರವಾಗಿರುವಂಥ ಗೀತೆ ಯಾವುದು? ಅದೊಂಥರ ನಿಮಗೆ ನಿಮ್ಮ ಮಕ್ಕಳಲ್ಲಿ ಯಾವ ಮಗು ಇಷ್ಟ ಅಂತ ಕೇಳ್ದಂಗೆ ಆಗ್ಬಿಡುತ್ತೆ. ನಮಗೆಲ್ಲ ಹಾಡು ಇಷ್ಟ. ಅದು ಏನಂದರೆ ನಿಜವಾಗ್ಲೂ ಹೇಳಬೇಕಂದ್ರೆ ಭಾವಗೀತೆಯ ಗಾಯಕಿಯರಿಗೆ ನಿಜವಾಗ್ಲೂ ಇಂಥ ಅದ್ಭುತವಾದ ಸಾಹಿತ್ಯವನ್ನು ದಿನಾ ಸಂಜೆ ಹಾಡುವ ಒಂದು ಅವಕಾಶ ನಮಗೆ ಸಿಗತ್ತಲ್ಲ ಪ್ರೇಕ್ಷಕರ ಮುಂದೆ, ನಮಗಿಂತ ಪುಣ್ಯ ಇನ್ಯಾರಿಗೆ? ಇಂಥ ಸಾಹಿತ್ಯ ಒಬ್ಬೊಬ್ಬರು ಒಂದೊಂದು ರತ್ನಗಳು. ಕುವೆಂಪು ಅವ್ರದ್ದು ನೀವು ಅವಾಗಲೇ ನನಗೆ ಮುಂಚೆ ಒಂದು ಪ್ರಶ್ನೆ ಕೇಳಿದ್ರಿ, ನೀವು ಯಾವ್ದಾದ್ರು ಕಂಪೋಸ್ ಮಾಡಿದ್ದೀರಾ ಅವ್ರ ಹಾಡು ಅಂತ. ನಾವೊಂದು ಮಾಡಿದ್ದೀನಿ. ಅಂದರೆ ವಿಶ್ವಮಾನವ ಗೀತೆಯನ್ನೇ ನಾನು ಮಾಡಿದ್ದೀನಿ. ಅದು ನನಗೆ ಬಹಳ ಹತ್ತಿರವಾದ ಒಂದು ಕವಿತೆ. ಓ ನನ್ನ ಚೇತನ ಹಾಗೂ ನೀ ಅನಿಕೇತನ, ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಎದೆಯ ಬಿರಿಯ ಭಾವದೀಟಿ, ಓ ನನ್ನ ಚೇತನ ಹಾಗೂ ನೀ ಅನಿಕೇತನ, ನೂರು ಮತದ ಹೊಟ್ಟ ತೂರಿ ಎಲ್ಲ ತತ್ವದ ಎಲ್ಲೆ ಮೀರಿ ನಿರ್ದಿಗಂತವಾಗಿ ಏರಿ, ಓ ನನ್ನ ಚೇತನ ಹಾಗೂ ನೀ ಅನಿಕೇತನ. ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಎದೆಯ ಬಿರಿಯೇ ಭಾವದೀಟಿ, ಓ ನನ್ನ ಚೇತನ ಆಗುನಿ ಅನಿಕೇತನ, ನನ್ನ ಚೇತನ ಆಗುನಿ ಅನಿಕೇತನ. ಅಂದರೆ ಅನಂತ ಸ್ವಾಮಿ ಅವರು ಮಾಡಿದ್ದಾರೆ ಈ ಹಾಡನ್ನ, ಅಶ್ವಥ್ ಅವರು ಕಂಪೋಸ್ ಮಾಡಿದ್ದಾರೆ. ಅದೇನಾಗುತ್ತೆ, ಒಂದೊಂದು ಕಾಂಪೋಸಿಷನ್ನಲ್ಲೂ ಕವಿತೆಯ ಒಂದು ಭಾವ, ಒಂದು ಮೂಡ್ ಅಥವಾ ಒಂದು ರೀತಿಯ ಪ್ರೆಸೆಂಟೇಷನ್ ಹೊರಗೆ ಬರುತ್ತೆ. ನನಗನ್ಸಿದ್ದು ಅನಂತ ಸ್ವಾಮಿ ಅವ್ರದ್ದು ಒಂಥರ ಒಂದು ಕೂಗು, ಆ ಚೇತನ ಕೂಗು ಇರೋ ರೀತಿ ಅವರು ಕಂಪೋಸ್ ಮಾಡಿದ್ದಾರೆ. ಅಶ್ವಥ್ ಅವರು ಎಲ್ಲರೂ ಒಟ್ಟಿಗೆ ಹಾಡೋ ರೀತಿ, ಒಂದು ಸಮೂಹ ಗಾಯನ, ಘೋಷಣೆ ಆ ಥರ ಮಾಡಿದ್ದಾರೆ. ನಂದು ಇನ್ನೊಂದು ಸ್ವಲ್ಪ ಇಂಟ್ರೋಸ್ಪೆಕ್ಟಿವ್, ಕಾಂಟೆಂಪ್ಲೇಟಿವ್ ಆಗಿದೆ, ಒಳಗೆ ತನ್ನ ಒಳಗೆ ಹೇಳ್ಕೊಳ್ಳುವಂಥ ಹಾಡು, ಆ ಥರ ಕಂಪೋಸ್ ಮಾಡಿದ್ದೀನಿ. ಸೊ ಇದು ಸರಿ ಅದು ತಪ್ಪು ಅಂತಲ್ಲ, ನಿಮ್ಗೆ ಅವತ್ತಿನ ಸಂಜೆ ಯಾವ ಭಾವ ನಿಮ್ಮ ಮನಸ್ಸಿಗೆ ಬರುತ್ತೋ ಆ ಸಂಯೋಜನೆಯನ್ನು ಹಾಡ್ಬೋದು. ಮುಂದಿನ ಗೀತೆ, ಮುಂದಿನದು ನಿಜವಾಗ್ಲೂ ಕುವೆಂಪು ಅವರ ಅತ್ಯದ್ಭುತ ಕವಿತೆಗಳಲ್ಲಿ ಒಂದು ಅಂತ ಹೇಳಬಹುದು. ನಿನ್ನೆಡೆಗೆ ಬರುವಾಗ ಸಿಂಗರದ ಹೊರೆ ಏಕೆ, ಸಡಗರದ ಮಾತುಗಳ ಬಿಂಕವೇಕೆ. ಕುವೆಂಪು ಅವರು ಅಧ್ಯಾತ್ಮವನ್ನು ಯಾವ ರೀತಿ ನೋಡ್ತಾರೆ ಅಂತ ತುಂಬ ಒಳ್ಳೆಯ ಒಂದು ಎಕ್ಸಾಂಪಲ್ ಈ ಕವಿತೆ. ಅಂದರೆ ನಾವು ಯಾವುದೇ ರೀತಿಯಾದ ಒಂದು ಸಮರ್ಪಣೆಯನ್ನು ಮಾಡಿದ್ರೂ ಅದಕ್ಕೆ ಆಡಂಬರ ಇರಬಾರ್ದು, ಅದಕ್ಕೆ ಅಲಂಕೃತವಾದ ಒಂದು ಸರೆಂಡರ್ ಆಗಿರಬಾರ್ದು, ನಗ್ನತೆಯಿಂದ ನಾವು ಒಂದು ಸರೆಂಡರನ್ನು ಮಾಡಬೇಕು ಅಂತ. ಮಂತ್ರಗಳು, ಇದು ಫಲ ಪುಷ್ಪಗಳು ಇವೆಲ್ಲ ಬೇಡ, ಬರೀ ನನ್ನ ಮನಸ್ಸಿನ ತಿಳಿ ಮನಸ್ಸನ್ನು ನಾನು ನೀಡಿದ್ರೆ ಸಾಕು ಅಂತ ಕುವೆಂಪು ಅವರು ಹೇಳ್ತಾರೆ. ಮತ್ತೆ ಮೈಸೂರು ಅನಂತ ಸ್ವಾಮಿ ಅವರ ಸಂಯೋಜನೆ, ಒಂದು ತೋಡಿ ಅಂದರೆ ಹಿಂದೂಸ್ತಾನಿ ತೋಡಿ, ಗುಜರಿ ತೋಡಿ ರಾಗದಲ್ಲಿ ಮಾಡಿದ್ದಾರೆ. ಬಹಳ ಅದ್ಭುತವಾದ ಸಂಯೋಜನೆ, ಕೇಳಕ್ಕೆ ಕಾಯ್ತಾ ಇರ್ತೀನಿ. ಥ್ಯಾಂಕ್ ಯು. ಈಗ ಕೇಳಿ, ನಿನ್ನಡೆಗೆ ಬರುವಾಗ ಸ್ವರ ಸಂಯೋಜನೆ ಮೈಸೂರು ಅನಂತ ಸ್ವಾಮಿ. ಗರಧನಿ ಧನಿ ರೇ ರೇ ಗರ ಸಾ ರೇ ಗ ಮ ರೇ ಗ ಗ ಮ ಗ ದ ಮ ಗ ರೇ ರೇ ಧ ಪ ಧ ಮ ಪ ಗ ಮ
ಸಡಗರದ ಮಾತುಗಳ ಬಿಂಕವೇಗೆ ನಿನ್ನೆಡೆಗೆ ಬರುವಾಗ ಸಿಂಗರದ ಹೊರೆಗೆ ಸಡಗರದ ಮಾತುಗಳ ಬಿಂಕವೇಗೆ ನಿನ್ನ ಮುಂದಿರುವಾಗ ಮಂತ್ರಗಳ ಮರೆಗೆ ಸಂಪ್ರದಾಯದ ಮರುಳು ಲಜ್ಜೆಗೆ ನಿನ್ನೆಡೆಗೆ ಬರುವಾಗ ನೀವುರದ ಗೆಜ್ಜೆಗಳ ಕಿಕ್ಕಿಣಿಯಾದ ನಿನ್ನ ಸವಿಗೊರಳಿ ಚರವ ಕೆಡಿಸದಿರಲಿ ನೀವುರದ ಗೆಜ್ಜೆಗಳ ಕಿಕ್ಕಿಣಿಯಾದ ನಿನ್ನ ಸವಿಗೊರಳಿ ಚರವ ಕೆಡಿಸದಿರಲಿ ಮಂತ್ರಗಳ ಜವಾನಿಕೆಯು ದೊರೆ ನಿನ್ನ ಸಿರಿಮೈಯ ಮಂತ್ರಗಳ ಜವಾನಿಕೆಯು ದೊರೆ ನಿನ್ನ ಸಿರಿಮೈಯ ಸೌಂದರ್ಯವನ್ನು ಮಗುಗೈಯದಿರಲಿ ನಿನ್ನೆಡೆಗೆ ಬರುವಾಗ ನನ್ನತೆಗೆ ನಾಚದಲ್ಲಿ ಸಿರಿದಳಿರ ತೆಕ್ಕಿಗೆ ಮೂಡಿ ಸುಗ್ಗಿಯ ನೊಲಿವ ಹೂವಿನಂತೆ ನನ್ನತೆಗೆ ನಾಚದಲ್ಲಿ ಸಿರಿದಳಿರ ತೆಕ್ಕಿಗೆ ಮೂಡಿ ಸುಗ್ಗಿಯ ನೊಲಿವ ಹೂವಿನಂತೆ ಸಿಂಗರದ ಹೊರೆಯುಳಿದು ಮಂತ್ರಗಳ ಮರೆಯುಳಿದು ಸಿಂಗರದ ಹೊರೆಯುಳಿದು ಮಂತ್ರಗಳ ಮರೆಯುಳಿದು ಪ್ರೇಮದ ರತಿ ಹಿಡಿದು ತೇಲಿ ಬರುವೆ ನಿನ್ನೆಡೆಗೆ ಬರುವಾಗ ಸಿಂಗರದ ಹೊರೆಗೆ ಸಡಗರದ ಮಾತುಗಳ ಬಿಂಕವೇಗೆ ನಿನ್ನ ಮುಂದಿರುವಾಗ ಮಂತ್ರಗಳ ಮರೆಗೆ ಸಂಪ್ರದಾಯದ ಮರುಳು ಲಜ್ಜೆಗೆ ನಿನ್ನೆಡೆಗೆ ಬರುವಾಗ ನಿನ್ನೆಡೆಗೆ ಬರುವಾಗ ಸಿಂಗರದ ಹೊರೆಗೆ ಅದ್ಭುತ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಕುವೆಂಪು ಅವರು ಒಂದು ಕಡೆ ಹೇಳ್ತಾರೆ, ಉದಯಿಸುತ್ತಿದೆ ನೂತನ ಯುಗ ದೇವತೆ, ಮಿಥ್ಯೆಯ ಮೌಢ್ಯತೆಯನ್ನು ಸೀಳಿ ಜ್ಞಾನದ ವಿಜ್ಞಾನದ ಮತಿ ಖಡ್ಗದಿ ಮೈದೋರುವಳೈ ನವಕಾಳಿ ಅಂತ. ಇಲ್ಲಿ ನಾವು ಗಮನಿಸಬೇಕಾಗಿರೋದು
ಅಧ್ಯಾತ್ಮದಲ್ಲಿ ಅವರು ಜ್ಞಾನವನ್ನ, ವಿಜ್ಞಾನವನ್ನ, ಕ್ರಾಂತಿಯನ್ನ, ಶಾಂತಿಯನ್ನ ಕಂಡೆರೆಯಿರಿ ನವ ಕ್ರಾಂತಿಗೆ ಶಾಂತಿಗೆ ಓ ಕ್ರಾಂತಿಯ ಪುತ್ರರೇ ಬಾಳಿ ಅಂತಲೂ ಹೇಳ್ತಾರೆ. ಸೊ ಅಧ್ಯಾತ್ಮವನ್ನ ಒಂದು ಬೇರೆನೇ ದೃಷ್ಟಿಕೋನದಲ್ಲಿ ನೋಡಿದಂಥ ಕವಿ ಕುವೆಂಪು ಅವರು ಅಲ್ವಾ? ಹಾಗೆಯೇ ಅಧ್ಯಾತ್ಮ ಅಂದ್ರೆ ಅವರ ಕವಿತೆಗಳಲ್ಲಿ ಪರಲೋಕದ ಚಿಂತನೆ ಅಲ್ಲ, ಅದು ಇಹಲೋಕವನ್ನ ಸುಂದರವಾಗಿರಿಸೋದು ಸೌಂದರ್ಯ. ಸೌಂದರ್ಯವೆನ್ನ ಹರಿ, ಸೌಂದರ್ಯವೆನ್ನ ಹರ, ಸೌಂದರ್ಯವೆನ್ನ ಅವ್ಯಕ್ತ ಬ್ರಹ್ಮ, ನನ್ನಾತ್ಮ ಸೌಂದರ್ಯ, ನಿನ್ನಾತ್ಮ ಪ್ರತಿಯೊಂದರಲ್ಲೂ ಸೌಂದರ್ಯವನ್ನು ಕಾಣ್ತಾರೆ. ಆಧ್ಯಾತ್ಮಿಕತೆ ಮತ್ತು ಸೌಂದರ್ಯ, ಸೊ ಇವೆರಡನ್ನು ಒಟ್ಟಿಗೆ ತಂದಿದ್ದಾರೆ. ಮೂಢನಂಬಿಕೆಯನ್ನು ಕೂಡ ಅವರು ಹೋಗ್ಲಾಡಿಸ್ಬೇಕು ಅಂತ ಬಹಳ ಜೋರ ಧ್ವನಿಯಲ್ಲೇ ಹೇಳ್ತಾರೆ ಅವರು. ಹೌದು, ಮೂಢನಂಬಿಕೆ ವಿರುದ್ಧ ಸಾಕಷ್ಟು ಬರ್ತಿದ್ದಾರೆ ಅವರು. ಸಿಲುಕದಿರಿ ಮತವೆಂಬ ಮೋಹದ ಜ್ಞಾನಕ್ಕೆ. ಹೌದು ಹೌದು ಹೌದು. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ತಲುಪಿದ್ದೀವಿ. ಹಲವಾರು ಸುಂದರವಾದ ಗೀತೆಗಳನ್ನು ಹಾಡಿ ನಮ್ಮ ವೀಕ್ಷಕರಿಗೆ ಕುವೆಂಪುರವರ ಆಧ್ಯಾತ್ಮಿಕ ದರ್ಶನವನ್ನು ಮಾಡಿಸಿದ್ದೀರಾ. ನಿಮಗೆ ಅನಂತಾನಂತ ಧನ್ಯವಾದಗಳು. ನನಗೆ ಈ ವೇದಿಕೆಯಲ್ಲಿ ಕುವೆಂಪು ಅವರ ಈ ಕವಿತೆಗಳನ್ನು ಹಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ರಲ್ಲ, ಅದಕ್ಕೆ ನಾನು ನಿಜವಾಗ್ಲೂ ಚಿರಋಣಿ. ಏಕೆಂದರೆ ಈ ಕವಿತೆಗಳನ್ನು ಎಲ್ಲ ಕಡೆನೂ ಹಾಡೋದಕ್ಕೆ ಆಗೋದಿಲ್ಲ. ಈ ಕವಿತೆಗಳು, ಈ ಸಂಯೋಜನೆಗಳು ಜನರಿಗೆ ತಲುಪಬೇಕು, ಅವರು ಇದನ್ನು ಪ್ರತಿನಿತ್ಯವೂ ಕೇಳಿ ಆನಂದಿಸಬೇಕು ಅನ್ನೋದು ಕೂಡ ನಮ್ಮ ಆಶಯ. ಧನ್ಯವಾದಗಳು. ನಮ್ಮ ಇಂದಿನ ವಾದ್ಯ ಕಲಾವಿದರು ಎಸ್, ಒಬ್ರಿಗಿನ್ನ ಒಬ್ರು ಅದ್ಭುತವಾಗಿ ಇದು ಒಂಥರ ಜುಗಲ್ಬಂದಿಯಂತೆ ಮೂಡಿ ಬಂತು. ಎಷ್ಟೇ ಗಾಂಭೀರ್ಯತೆ ಇದ್ರೂ ಅದರಲ್ಲಿ ಸಾಕಷ್ಟು ಮೆಸೇಜನ್ನು, ಹಾಗೆಯೇ ನಮ್ಮ ಮುಂದಿನ ಪೀಳಿಗೆಯವರು ಇಂಥ ಗೀತೆಗಳನ್ನು ಆರಿಸ್ಕೋಬೇಕು, ಇಂಥ ಗೀತೆಗಳನ್ನು ಅಭ್ಯಾಸ ಮಾಡಬೇಕು, ಮತ್ತು ಭಾವಗೀತೆಗಳನ್ನು ಸಾಕಷ್ಟು ಹಾಡಬೇಕು ಅನ್ನೋದೇ ಒಂದು ಆಶಯ. ಅದೇ ಈ ಕಾರ್ಯಕ್ರಮದ ಉದ್ದೇಶ ಕೂಡ. ವಂಡರ್ಫುಲ್. ವೀಕ್ಷಕರೇ, ಇದುವರೆಗೂ ಕುವೆಂಪುರವರ ಆಧ್ಯಾತ್ಮಿಕ ಗೀತೆಗಳನ್ನು ಕೇಳಿದಿರಿ. ಮುಂದಿನ ಸಂಚಿಕೆಗಳಲ್ಲಿ ಮತ್ತಷ್ಟು ಕಲಾವಿದರನ್ನು, ಮತ್ತಷ್ಟು ಗಾಯಕರನ್ನು, ಮತ್ತಷ್ಟು ಕವಿತೆಗಳನ್ನು ತಗೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಅಲ್ಲಿವರೆಗೂ ನಮಸ್ಕಾರಗಳು. ನಮಸ್ಕಾರ. ಭಾವನವನ ವೀಣಾ ತೊರೆಯ ನೀರದು ಹರಿದು ಹಳತನ್ನು ತೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಮೊಗ್ಗು ದಳಗಳ ಬಿಡಿಸಿ ಕುಸುಮವನು ಪೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಪದಗಳ ಪುರದಲ್ಲಿ ಹೊಸ ಕಾವ್ಯ ದೊರೆವ